ನನಗೆ ಎಲ್ಲೋ ಒಂದು ಕಡೆ ಒಂದು ಫೋನ್ ಮಾಡಿ ಸಾಂತ್ವನ ಮಾಡುವ ಕೆಲಸವನ್ನು ಯಡಿಯೂರಪ್ಪನವರು ಮಾಡಿಲ್ಲ ಅನ್ನುವಂಥ ಮಾತಾಡ್ತಾ ನಿಮಗೆ 4 ಜನ ಕೂಡ ಮತ ಹಾಕುವುದಿಲ್ಲ ಅನ್ನುವ ಚಾಲೆಂಜನ್ನು ಕೂಡ ಸೋಮಣ್ಣವರಿಗೆ ನೀಡಿ ಏಕಾಏಕಿಯಾಗಿ ಸದಾನಂದ ಗೌಡರು ಇರ್ಬೋದು, ಮಾಧುಸ್ವಾಮಿಯವರು ಇರ್ಬೋದು, ಈಶ್ವರಪ್ಪನವರು ಇರ್ಬೋದು, ಯಡಿಯೂರಪ್ಪನವರ ಮೇಲೆ ಸಂಪೂರ್ಣವಾಗಿ ಆಕ್ಷೇಪವನ್ನು ಹಾಕ್ತಾ ಇದ್ದಾರೆ. ಇಡೀ ರಾಜಕಾರಣದಲ್ಲಿ ಅಧಿಕಾರವನ್ನು ಸಂಪೂರ್ಣವಾಗಿ ಅನುಭವಿಸಿದ್ದೀರಿ, ಆದರೆ ನಿಮ್ಮಿಂಥ ಬಕಪಕ್ಷಿಗಳು ಈ ರಾಜ್ಯದಲ್ಲಿ ಇನ್ಯಾರೂ ಇಲ್ಲ ಅನ್ನುವ ರೀತಿಯಲ್ಲಿ ನೀವು ಇಬ್ಬರು ವರ್ತಿಸ್ತಾ ಇದ್ದೀರಿ. ರಾಘವೇಂದ್ರರ ಅಭಿವೃದ್ಧಿಶೀಲ ಕಾರ್ಯವನ್ನು ನೋಡಿ ಮೆಚ್ಚುವ ಒಂದು ಸೌಜನ್ಯವೂ ನಿಮಗಿಲ್ಲ ಅಂತಾದರೆ ನೀವು ಯಾವ ಸೀಮೆಯ ಬಿಜೆಪಿಯ ಕಟ್ಟಾಳು? ಎಂಥ ದೌರ್ಬಲ್ಯದ ಹಣೆಬರದಲ್ಲಿ ರಾಜ್ಯ ಕಾಂಗ್ರೆಸ್ ನಿಂತಿದೆ ಅಂದರೆ, ಹೈಕಮಾಂಡೇ ಹೇಳಿತು 10 ಜನಕ್ಕೂ ಹೆಚ್ಚು ಜನ ಮಂತ್ರಿಗಳು ಸ್ಪರ್ಧಿಸಬೇಕು ಅಂದರು, ಯಾರೂ ಕೇರ್ ಮಾಡಿಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ. ಟಿಕೆಟಿನ ಆಕಾಂಕ್ಷಿಗಳು ಇನ್ನಿಲ್ಲದ ರೀತಿಯಲ್ಲಿ ಕೊನೆಯ ಹಂತದ ಕಸರತ್ತನ್ನು ಮಾಡ್ತಾ ಇದ್ದಾರೆ. ತಮಾಷೆ ಅಂದರೆ ಕಾಂಗ್ರೆಸ್ಸಿನಲ್ಲಿ ಕಸರತ್ತೇ ಬೇಡ ನಿಮಗೆ, ಯಾಕೆಂತಂದರೆ ಅಲ್ಲಿರುವುದೆಲ್ಲ ಟಿಕೆಟೇ. ಅಂಥ ದೌರ್ಭಾಗ್ಯದ ದುಸ್ಥಿತಿ ಅಲ್ಲಿ ಬಂದಿದೆ. ಆದರೆ ಬಿ ಜೆ ಪಿಯಲ್ಲಿ ಏನಾಗಿದೆ, ಒಂದು ಕಡೆ ಮೋದಿಯವರ ಅಭಿವೃದ್ಧಿ ರಾಜಕೀಯದ ಶಕೆ, ಇನ್ನೊಂದು ಕಡೆ 370 ಅಬ್ರಿಗೇಷನ್ನು ಮತ್ತು ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆ, ಅದರ ಜೊತೆಗೆ ಇಡೀ ವಿಶ್ವಾದ್ಯಂತ ಬಲಿಷ್ಠ ಆರ್ಥಿಕ ಪರಿಸ್ಥಿತಿಯ ಒಂದು ಹುಮ್ಮಸ್ಸಿನಲ್ಲಿರುವಂಥ ಭಾರತಕ್ಕೆ ಬಿ ಜೆ ಪಿ ಮತ್ತು ಮೋದಿ ಒಂದು ಅನಿವಾರ್ಯ ಪರಿಸ್ಥಿತಿ. 2024ರ ಚುನಾವಣೆಯ ಬಹಳ ದೊಡ್ಡ ಟ್ರಂಪ್ ಕಾರ್ಡ್ ಅದು. ಹಾಗಾಗಿ ಎಲ್ಲರಿಗೂ ಈ ಸರಿ ಬಿ ಜೆ ಪಿಯಲ್ಲಿ ತಾಮುಂದು ಅನ್ನುವಂಥ ಟಿಕೆಟನ್ನು ಪಡ್ಕೊಳ್ಳುವಂಥ ಒಂದು ಹುನ್ನಾರ ಮತ್ತು ಒಂದು ರೀತಿಯ ತುರಿಕೆ ಪ್ರತಿ ಒಂದು ಕಡೆ ಕಾಣ್ತಾ ಇದೆ. ಎಲ್ಲೋ ಒಂದು ಕಡೆ JDS ಮತ್ತು BJP ಭಾಳ ಅನ್ಯೋನ್ಯವಾದಂಥ ಒಂದು ಸಾಂಗತ್ಯವನ್ನು ಹೊಂದಿದೆ ಅಂತ ಭಾವಿಸೋ ಹೊತ್ತಿಗೆ ಚೆನ್ನೈಗೆ ಹೃದಯದ ಆಪರೇಷನ್ಗೆ ಹೋಗುವ ಮೊದಲನೇ ದಿನ DK ಶಿವಕುಮಾರ್ ಅವರಿಗೆ ಟಾಂಗ್ ಕೊಡುವ ಒಂದು ಪತ್ರಿಕಾಗೋಷ್ಠಿಯಲ್ಲೇ ಎಲ್ಲೋ ಒಂದು ಕಡೆ ನಮಗೆ ಅಸಮಾಧಾನ ಇದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದರು. ಅದರ ನಂತರ ಅವರು ಇನ್ನೊಂದು ಮಾತನ್ನು ಹೇಳಿದರು, ಇಲ್ಲ, ಈ ಅಸಮಾಧಾನ ಅಂಥ ನಮ್ಮ ಇಬ್ಬರ ಸಖ್ಯವನ್ನು ಬೇರ್ಪಡಿಸುವಷ್ಟು ಅದು ಯಾವುದೇ ಹಳಸಲು ಸಂಬಂಧಕ್ಕೆ ಮುಖ ಮಾಡಿಲ್ಲ, ಅದರ ಉಪಯೋಗವನ್ನು ಯಾರೂ ಪಡ್ಕೊಳ್ಬೇಕಾದಂಥ ಅಗತ್ಯವೂ ಇಲ್ಲ ಅಂತ ಕಾಂಗ್ರೆಸ್ಸಿಗೆ ಒಂದು ಪರ್ಯಾಯವಾದಂಥ ಟಾಂಗನ್ನು ಕೊಟ್ಟರು. ಅದರ ಮಧ್ಯೆ ಹನುಮಾನ್ ಚಾಲಿಸದ ಪ್ರಕರಣ, ಆ ಪ್ರಕರಣದಲ್ಲಿ ಇಡೀ ಹಿಂದೂ ಕಾರ್ಯಕರ್ತರ ಧ್ರುವೀಕರಣ, ಆಮೇಲೆ ಇಡೀದಾದಂಥ BJPಯ ಒಂದು ರಣೋತ್ಸಾಹದ ಕಣವಾಗಿ ಅದು ಪರಿಣಾಮ ಆದದ್ದು. ಅಲ್ಲಿ ಮಾತಿನ ಉದ್ಘೋಷದ ಆ ಒಂದು ತುರಿಯಾವಸ್ಥೆಯಲ್ಲಿ ಶೋಭಾ ಕರಂದ್ಲಾಜೆ ಅವರು ತಮಿಳುನಾಡಿಂದ ಬಂದಿಲ್ಲಿ ಬಾಂಬ್ ಹಾಕ್ತಾರೆ ಅನ್ನುವಂಥ ಮಾತು ಸ್ಟಾಲಿನ್ ಅವರಿಗೆ ಒಂದು ಅಸ್ತ್ರವಾಗಿ ಸಿಕ್ಕಿದೆ. ತಕ್ಷಣ ಅವರು ಕ್ಷಮೆಯನ್ನು ಕೇಳಿದ್ದಾರೆ. ಎಲ್ಲೋ ಒಂದು ಕಡೆ ಶೆಟ್ಟರ್ ಅವರನ್ನು ಬೆಳಗಾವಿಗೆ ತೆಗೆದುಕೊಂಡೋಗಿ ನಿಲ್ಲಿಸ್ತಾರೆ ಅನ್ನೋದು ಬೆಳಗಾವಿಯ ಸ್ಥಳೀಯ BJPಯವರಿಗೆ ಬಹಳ ದೊಡ್ಡ ಒಂದು ಆತಂಕವನ್ನು ಆಕ್ರೋಶವನ್ನು ಹುಟ್ಟುಹಾಕಿದ್ದಿದ್ರೆ, ಕರಡಿ ಸಂಗಣ್ಣ ಇನ್ನಷ್ಟೇ ನಾನು ನನ್ನ ಅಂತಿಮ ತೀರ್ಮಾನವನ್ನು ಹೇಳ್ತೇನೆ ಅನ್ನುವ ಮಾತನ್ನು ಆಡ್ತಾ ಇದ್ದಾರೆ. ಇನ್ನು ತುಮಕೂರಿಗೆ ಸೋಮಣ್ಣ ಅವರು ಅಧಿಕೃತಗೊಂಡಾಗ ಮಾಧುಸ್ವಾಮಿ ಅವರು ಓಪನ್ ಆಗಿ ನನಗೆ ಎಲ್ಲೋ ಒಂದು ಕಡೆ ಒಂದು ಫೋನ್ ಮಾಡಿ ಸಾಂತ್ವನ ಮಾಡುವ ಕೆಲಸವನ್ನು ಯಡಿಯೂರಪ್ಪನವರು ಮಾಡಿಲ್ಲ ಅನ್ನುವಂಥ ಮಾತಾಡ್ತಾ ನಿಮಗೆ 4 ಜನ ಕೂಡ ಮತ ಹಾಕುವುದಿಲ್ಲ ಅನ್ನುವ ಚಾಲೆಂಜನ್ನು ಕೂಡ ಸೋಮಣ್ಣವರಿಗೆ ನೀಡಿದ್ದಾರೆ. ಅದರ ಮಧ್ಯೆ DV ಸದಾನಂದ ಗೌಡರು, ಈಶ್ವರಪ್ಪನವರು, ಇವರೆಲ್ಲ ಈ ಮುದಿಗೂಬೆಗಳು ಭಾಳ ಸ್ಪಷ್ಟವಾಗಿ ಈ ಶಬ್ದವನ್ನು ಬಳಸ್ತಾ ಇದ್ದಾನೆ. ಯಾಕೆಂತಂದರೆ BJPಯಲ್ಲಿ ಇವರಿಗೆ ಸಿಕ್ಕ ಅವಕಾಶ ಇನ್ಯಾರಿಗೆ ಸಿಕ್ಕಿದೆ ಹೇಳಿ? ಮತ್ತು ಅದರ ಜೊತೆಗೆ ಇವರು ಒಂದು ತಮ್ಮ ವರ್ಕಿಂಗ್ ಕಾರ್ಡನ್ನು ಜನರ ಎದುರಿಡಬೇಕು. ಇದೇ ಮಾಧುಸ್ವಾಮಿ ಆಗ್ಬೋದು, ಸದಾನಂದ ಗೌಡರಾಗ್ಬೋದು, ಈಶ್ವರಪ್ಪನವರಾಗ್ಬೋದು. ಇವರು ಇಷ್ಟು ವರ್ಷ ಅಧಿಕಾರವನ್ನು ಅನುಭವಿಸಿದ್ದಾರೆ. ನಿರಂತರವಾಗಿ ತಮ್ಮ ಜೀವನದ ಉದ್ದಕ್ಕೂ, ಅದರಲ್ಲೂ ಸದಾನಂದ ಗೌಡರಂತೂ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗುವುದರಿಂದ ಹಿಡಿದು ಕೇಂದ್ರದಲ್ಲಿ ಪ್ರತಿಯೊಂದು ಅಧಿಕಾರವನ್ನು ಬಳಸಿದ್ದಾರೆ, ಪ್ರತಿಯೊಂದು ಅಧಿಕಾರವನ್ನು ಅನುಭವಿಸಿದ್ದಾರೆ. ಆದರೆ ಸದಾನಂದ ಗೌಡರ
ಇಡೀ ಅಧಿಕಾರದ ಅವಧಿಯಲ್ಲಿ ಅವರು ಕೊಟ್ಟ ಕೊಡುಗೆ ಏನು ಅಂತ ಕೇಳಿದರೆ ಒಂದು 10 ತಾನು ಇಂಥದ್ದನ್ನು ಮಾಡಿದ್ದೇನೆ ಅನ್ನುವಂಥ ಲಿಸ್ಟನ್ನು ಅವರು ಕೊಡ್ತಾರೆಯೇ ಕೇಳಿದರೆ ಅವರ ಹತ್ರ ಎಷ್ಟರ ಮಟ್ಟಿಗೆ ಸಮರ್ಥವಾದ ಉತ್ತರ ಇದೆ ಅನ್ನೋದು ರಾಜ್ಯದ ನಿರೀಕ್ಷೆ. ಇನ್ನು ಈಶ್ವರಪ್ಪನವರು ಸಂಪೂರ್ಣವಾಗಿ ಅಧಿಕಾರವನ್ನು ಅನುಭವಿಸಿದವರು. ಹೌದು, ಈಶ್ವರಪ್ಪನವರು, ಯಡಿಯೂರಪ್ಪನವರು, ಅನಂತಕುಮಾರ್ ಅವರು ಇವರೆಲ್ಲ ಪಕ್ಷವನ್ನು ಕಟ್ಟಿದವರು, ಇಡೀ BJPಯನ್ನು ಕಟ್ಟಿದವರೇ ಇವರು. ಆದರೆ ಇವತ್ತು ವಾಚಾಮ ಗೋಚರವಾಗಿ ಒಂದು ಹಿರಿತನದ ಬೆಲೆ ಇಲ್ಲ, ಮುತ್ಸದ್ದಿತನದ ಭಾಷೆ ಗೊತ್ತಿಲ್ಲ, ಪಕ್ಷದ ಕಟ್ಟಾಳು ಅಂತ ಬಿಂಬಿಸ್ಕೊಳ್ತಾರೆ. ಆದರೆ ಪಕ್ಷದ ಒಳಗಡೆನೇ ಇದ್ದುಕೊಂಡು ಪಕ್ಷದ ಹೊರಗಡೆ ಆಡಬಾರದ ಮಾತುಗಳನ್ನು ಆಡ್ತಾರೆ, ಶಿಸ್ತನ್ನು ಉಲ್ಲಂಘಿಸ್ತಾರೆ. ಆಮೇಲೆ ಏಕಾಏಕಿಯಾಗಿ ಸದಾನಂದ ಗೌಡರು ಇರ್ಬೋದು, ಮಾಧುಸ್ವಾಮಿಯವರವರು ಇರ್ಬೋದು, ಈಶ್ವರಪ್ಪನವರು ಇರ್ಬೋದು, ಯಡಿಯೂರಪ್ಪನವರ ಮೇಲೆ ಸಂಪೂರ್ಣವಾಗಿ ಆಕ್ಷೇಪವನ್ನು ಹಾಕ್ತಾ ಇದ್ದಾರೆ. ಆದರೆ ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟುವ ಹಿನ್ನೆಲೆಯಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಸ್ವತಃ ಮೋದಿಯವರು ಶಿವಮೊಗ್ಗದ ಆ ಮಹಾಸಭೆಯಲ್ಲಿ ಅತ್ಯಂತ ಎಲ್ಲರಿಗೂ ಇವರು ಮೈ ಮುಟ್ಕೊಂಡು ನೋಡಬೇಕು ಆ ರೀತಿಯಲ್ಲಿ ಅವರು ಪ್ರತ್ಯುತ್ತರವನ್ನು ಕೊಟ್ಟರು. ಪಂಚಾಯತದಲ್ಲಿ ಒಂದು ಸದಸ್ಯತನ ಇಲ್ಲದೇ ಇದ್ದಂಥ ಸಂದರ್ಭದಿಂದ ಯಡಿಯೂರಪ್ಪಾಜಿ ತನ್ನ ಯೌವನವನ್ನು ಧಾರೆ ಎರೆದು ಈ ಪಕ್ಷವನ್ನು ಕಟ್ಟಿದ್ದಾರೆ ಅಂತ ಪ್ರಧಾನಿ ಮೋದಿಯವರು ಹೇಳಿದರು. ಇನ್ನೇನು ಬೇಕು ಅವರ ಇಡೀದಾದಂಥ ಒಂದು ಕ್ರತುಶಕ್ತಿಗೆ, ಹೋರಾಟಕ್ಕೆ, BJPಯನ್ನು ಏಕಾಂಗಿಯಾಗಿ ಕಟ್ಟಿದ್ದಕ್ಕೆ ಇನ್ಯಾವ ಸರ್ಟಿಫಿಕೇಟ್ ಬೇಕು? ಮತ್ತು ಮೋದಿಯವರು ಹೇಳಿದ್ರ ಅರ್ಥ ಏನು? ನೀವು ಇಡೀ ಜೀವಿತಾವಧಿಯಲ್ಲಿ ಅಧಿಕಾರವನ್ನು ಅನುಭವಿಸಿದ್ದೀರಿ, ಈಗ ಹೊಸಬರಿಗೆ ಅವಕಾಶ ಕೊಡ್ತಾ ಇದ್ದೇವೆ, ಹೊಸ ಮುಖಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ, ಒಂದು ಭವಿಷ್ಯದ ದೃಷ್ಟಿಯಿಂದ ಒಂದು ಪುನರ್ ಸಂಘಟನೆಯನ್ನು ಮಾಡಲಿಕ್ಕೆ ಕೊಟ್ಟಿದ್ದೇವೆ. ಅಂತಹ ಸಂದರ್ಭದಲ್ಲಿ ಹಿರಿಯರಾಗಿ ಒಂದು ರೀತಿಯ ತೃಪ್ತ ರಾಜಕಾರಣಿಗಳು ನೀವು, ಇಂಥವರೂ ಕೂಡ ಈಗ ನೀವು ಸಿಡಿದು ನಿಲ್ತೀರಿ ಅಂತಾದರೆ ಪ್ರತಾಪ್ ಸಿಂಹ ಏನು ಮಾಡಬೇಕು? ಇದು ರಾಜ್ಯದ ಪ್ರಶ್ನೆ. ಆಯಿತು, ಯಡಿಯೂರಪ್ಪನವರು ಕುಟುಂಬ ರಾಜಕಾರಣ ಮಾಡ್ತಾರೆ, ಇಡೀ ದೇಶದಲ್ಲಿ ಕುಟುಂಬ ರಾಜಕಾರಣ ಬಿಟ್ಟು ಇನ್ಯಾವ ರಾಜಕಾರಣ ಇದೆ ಹೇಳಿ? ಇದೇ ಖರ್ಗೆ ಅವರೀಗ ಕಲಬುರಗಿ ಅವರು ನಿಲ್ತಾ ಇಲ್ಲ, ಅವರ ಅಳಿಯನಿಗೆ ರಾಧಾಕೃಷ್ಣ ಅವರಿಗೆ ಇವತ್ತು ಟಿಕೆಟ್ ಕನ್ಫರ್ಮ್ ಆಗಿದೆ. ಇದು ಯಾವ ರಾಜಕಾರಣ? ಆಯಿತು, ಈಶ್ವರಪ್ಪನವರು ಮತ್ತು ಸದಾನಂದ ಗೌಡರ ಬಗ್ಗೆ ನಿಜಕ್ಕೂ ಮಾಧುಸ್ವಾಮಿಯವರನ್ನು ಸೇರಿಸಿ ನಿಜವಾಗೂ ಒಂಥರ ಕನಿಕರ, ಮರುಕ ಮತ್ತು ಆಕ್ರೋಶ ಹುಟ್ಟುತ್ತದೆ ಅಂತ. ನಿಮಗೆ ಒಂದು ಪ್ರಾಥಮಿಕ ಜ್ಞಾನ ಇಲ್ಲ, ಪಕ್ಷದ ಶಿಸ್ತಿನ ಪ್ರಾಥಮಿಕ ಜ್ಞಾನ. ನಿಮಗೆ ಇನ್ನೇನು ಮಾಡಬೇಕು ಪಕ್ಷ? ಈಗ ನೀವು ಕಾಂಗ್ರೆಸ್ಸಿನ ಹತ್ರ ಮುಖ ಮಾಡ್ತೀರಿ ಸದಾನಂದ ಗೌಡ್ರೆ ಅಂತ ಆದರೆ ನಿಮ್ಮ ನಗುವಿನ ಹಿಂದ್ಗಡೆ ಎಂಥ ಒಂದು ಕುಯುಕ್ತಿ ಮತ್ತು ಷಡ್ಯಂತ್ರ ಕೆಲಸ ಮಾಡಿದೆ ಯೋಚನೆ ಮಾಡಬೇಕಲ್ವ ನಾವು? ನಿಮಗೇನು ಕೊಟ್ಟಿಲ್ಲ ಪಕ್ಷ. ಒಂದು ಕಡೆ ನೀವು ನಿವೃತ್ತಿ, ಸಕ್ರಿಯ ರಾಜಕಾರಣದಿಂದ ನಿವೃತ್ತಿ ಹೊಂದಿದ್ದೇನೆ ಅಂತ ಘೋಷಿಸ್ತೀರಿ, ಇನ್ನೊಂದು ಕಡೆ ಅಶೋಕ್ ಬಂದರು, ಅವರು ಬಂದರು, ಇವರು ಬಂದರು, ಆದ್ದರಿಂದ ನಾನು ಮತ್ತೆ ಸಕ್ರಿಯಕ್ಕೆ ಅಂದರೆ ನಿವೃತ್ತಿ ಘೋಷಣೆ ಮಾಡಿದ್ದು ಏನಾದರೂ ಲಿಟ್ಮಸ್ ಟೆಸ್ಟ್ ಅದು? ಅಂದರೆ ಬಡಿದು ಮುಟ್ಟಿ ನೋಡುವುದು, ಎಷ್ಟು ಜನ ನನ್ನನ್ನು ಪರವಾಗಿದ್ದಾರೆ, ನಾನು ಮತ್ತೆ ಬನ್ನಿ ಅಂತ ಹೇಳ್ತಾರೆ, ಏನು ಹೇಳ್ತಾರೆ ನೋಡೋಣ. ಅದು ರಾಜಕೀಯನಾ? ಇದನ್ನು ಕೇಳಬೇಕಾಗತ್ತೆ. ನಿಮ್ಮಂಥ ವಯಸ್ಸಾಗಿದೆ ನಿಮಗೆ, ಆದರೆ ಮಾಗಲಿಲ್ಲ. ನೀವು ಇಡೀ ರಾಜಕಾರಣದಲ್ಲಿ ಅಧಿಕಾರವನ್ನು ಸಂಪೂರ್ಣವಾಗಿ ಅನುಭವಿಸಿದ್ದೀರಿ, ಆದರೆ ನಿಮ್ಮಿಂಥ ಬಕಪಕ್ಷಿಗಳು ಈ ರಾಜ್ಯದಲ್ಲಿ ಇನ್ಯಾರೂ ಇಲ್ಲ ಅನ್ನುವ ರೀತಿಯಲ್ಲಿ ನೀವು ಇಬ್ಬರು ವರ್ತಿಸ್ತಾ ಇದ್ದೀರಿ, ಈಶ್ವರಪ್ಪನವರು ಮತ್ತು ಸದಾನಂದ ಗೌಡರು. ಎಲ್ಲೋ ಒಂದು ಕಡೆ ಮಾಧುಸ್ವಾಮಿಯವ್ರಿಗಾದರೂ ಒಂದು ರಿಯಾಯಿತಿ ಇದೆ. ಯಾಕೆಂತಂದರೆ ಆಯಕಟ್ಟಿನ ಜಾಗದಲ್ಲಿ ವಿಧಾನಸೌಧದಿಂದ ಹಿಡಿದು ವಿಧಾನಸೌಧದ ಹೊರಗಡೆಯೂ ತನ್ನ ಬೌದ್ಧಿಕವಾದಂಥ ಶ್ರೀಮಂತಿಕೆಯಿಂದ, ಜ್ಞಾನದಿಂದ BJPಯನ್ನು ಕಾಂಗ್ರೆಸ್ಸಿನ ಹೊಡೆತದಿಂದ ಅವರು ರಕ್ಷಿಸಿದವರು. ಆದರೆ ಅವರ ದುರಹಂಕಾರ, ಅವರದೇ ಆದಂಥ ಒಂದು ದರ್ಪ, ಇದರಿಂದ ಅವರು ಸ್ವಕ್ಷೇತ್ರದಲ್ಲೂ ಜನರಿಂದ ದೂರ ಆಗಿದ್ದಾರೆ, BJPಯ ಪಕ್ಷದಲ್ಲೂ ಒಳ ವಿರೋಧವನ್ನು ಕಟ್ಕೊಂಡಿದ್ದಾರೆ. ಇನ್ನು ಈಶ್ವರಪ್ಪನವರು ಶಿವಮೊಗ್ಗಕ್ಕೆ ಏನು ಕೊಟ್ಟಿದ್ದೀರಿ? ಏನು ಮಾಡಿದ್ದೀರಿ? ಅಧಿಕಾರವನ್ನು ಇಷ್ಟು ಕಾಲ ಅನುಭವಿಸಿದ್ದೀರಲ್ಲ. ರಾಘವೇಂದ್ರ ನಿಮ್ಮ ಎದುರಿನ ಹುಡುಗ, ಬೆಳೆದ ಹುಡುಗ,
ಇವತ್ತು ಸಂಸದನಾಗಿ ಪಕ್ಷಾತೀತವಾಗಿ ಕಾಂಗ್ರೆಸ್ಸಿಗರು ಕೂಡ ಒಪ್ಪಿಕೊಳ್ತಾರೆ. ಅವರ ಅಭಿವೃದ್ಧಿಶೀಲ ರಾಜಕೀಯವನ್ನು ಕಾಂಗ್ರೆಸ್ಸಿನವರು ಒಪ್ಕೊಳ್ತಾರೆ. ಆದರೆ ನೀವೇನು ಹೇಳಿದ್ರಿ? ನಾನು ಜಿಲ್ಲೆಯ ಎಲ್ಲ ಮಠಗಳನ್ನು ತಿರುಗಾಡಿ ಬಂದೆ, ಮಠದ ಎಲ್ಲ ಮಠಾಧೀಶರು ಆಶೀರ್ವಾದ ಮಾಡಿದ್ದಾರೆ. ಅವರಲ್ಲಿ ಕೂತದ್ದೇ ಅದಕ್ಕಾಗಿ. ಹೋದವರಿಗೆಲ್ಲ ಆಶೀರ್ವಾದವೇ ಮಾಡೋದವರು, ಯಾರಿಗೂ ಆಶೀರ್ವಾದವನ್ನು ಮಾಡದೆ ಕಳಿಸುವುದಿಲ್ಲ. ಸಿಗಂದೂರು ಚೌಡೇಶ್ವರಿಯಿಂದ ಪ್ರಸಾದ ಆಯಿತು ಅಂತೆ, ಆಯಿತು, ಓಕೆ. ಸಾಗರದಲ್ಲಿ ಒಂದು ಕುಟುಂಬ ಇದೇ ಹಾಲಪ್ಪನವರ ಬಗ್ಗೆ ಮತ್ತು ರಾಘವೇಂದ್ರನ ಬಗ್ಗೆ ಗಂಟೆಗಟ್ಟಲೆ ಮಾತಾಡಿದರು ಅಂತ ಹೇಳ್ತೀರಿ. ನೀವು ಎಲ್ಲೋಗಿದ್ದೀರಿ ಇಷ್ಟು ವರ್ಷ? ಎಲ್ಲೋಗಿದ್ದೀರಿ? ರಾಘವೇಂದ್ರನ ಅಭಿವೃದ್ಧಿಶೀಲ ಕಾರ್ಯವನ್ನು ನೋಡಿ ಮೆಚ್ಚುವ ಒಂದು ಸೌಜನ್ಯವು ನಿಮಗಿಲ್ಲ ಅಂತಾದರೆ ನೀವು ಯಾವ ಸೀಮೆಯ BJPಯ ಕಟ್ಟಾಳು ಹೇಳಿ? KJPಯನ್ನು ಕಟ್ಟಿ ಪಕ್ಷದಿಂದ ಹೊರಗಡೆ ಹೋಗಿ ಒಳಗೆ ಬಂದವರು ಯಡಿಯೂರಪ್ಪನವರು. ನಾನು ಹಾಗೆ ಮಾಡಿಲ್ಲ ಅಂತಂದ್ರಿ. ನಿಷ್ಪ್ರಯೋಜಕರೇ ಯಾವಾಗಲೂ, ದಮ್ಮಿಲ್ಲದೆ ಇದ್ದೇವರು ಯಾವಾಗಲೂ ಸ್ವಾಭಿಮಾನದ ಪ್ರದರ್ಶನ ಮಾಡೋದಿಲ್ಲ. ಇವತ್ತು ಮಗನಿಗೋಸ್ಕರ ಮಾಡ್ತಾ ಇದ್ದೀರಿ ನೀವು. KJPಯನ್ನು ಕಟ್ಟಿದ್ರು ಹೌದು, ತನಗೆ ಆದಂಥ ಅವಮಾನಕ್ಕೆ ಸಿಡಿದು ಹೋದರು. 26 ಸೀಟಲ್ಲಿ BJPಗೆ ತಪರಾಕಿ ಕೆಪ್ಪೆಗೆ ಹೊಡೆದಾಗೆ ಕೊಟ್ಟು ನನ್ನ ತಾಕತ್ತೇನು ಅಂತ ನೋಡಿ ಅಂತ ತೋರಿಸಿ ಮತ್ತೆ ವಾಪಸ್ ಬಂದರು. ಕಟ್ಟಿದವನಿಗೆ ಅದರ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಾಗ ಅದನ್ನು ವಿರೋಧಿಸುವ ಹಕ್ಕು ಇದೆ. ಇದೇ ಯಡಿಯೂರಪ್ಪನವರು ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ತಂದರು. ಆದರೆ ಅವರನ್ನು ಅಧಿಕಾರಕ್ಕೆ ತಂದ ನಂತರ ನೀವೆಲ್ಲರೂ ಸೇರಿ ಅವರನ್ನು ಎಷ್ಟು ನಿಕೃಷ್ಟವಾಗಿ ನಡೆಸ್ಕೊಂಡ್ರಿ, ಎಷ್ಟು ಕನಿಷ್ಠವಾಗಿ ನಡೆಸ್ಕೊಂಡ್ರಿ, ಎಷ್ಟು ಅವಮಾನಕಾರಕವಾಗಿ. ಯತ್ನಾಳು ಅವರು ಇವರು ಎಲ್ಲ ಸೇರಿ, CT ರವಿ ಎಲ್ಲರೂ ಕೇಂದ್ರಕ್ಕೆ ಎಲ್ಲರೂ ಚಾಡಿ ಹೇಳಿ 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 ಸಂತೋಷ್ ಅವರ ನೇತೃತ್ವದಲ್ಲಿ ಅವರನ್ನು ಹೀನಾಯವಾಗಿ ಕೆಳಗಿಳಿಸಿದ್ರಿ. ಆವಾಗ ಎಲ್ಲೋಗಿದ್ರಿ ತಾವೆಲ್ಲ? ಈಗ ಅಲ್ಲಿಂದ ಹೀನಾಯವಾಗಿ ಕೆಳಗಿಳಿದು ಬಂದು ಇನ್ನು ಯಡಿಯೂರಪ್ಪನವರ ಕಾಲವೇ ಮುಗಿದೋಯ್ತು, ನಮ್ಮದೇ ಸಾಮ್ರಾಜ್ಯ ಅಂತ ತಿಳ್ಕೊಂಡ್ರಿ. ಆದರೆ ಮಾಸ್ ಲೀಡರ್ ಯಾರು ಅನ್ನೋದನ್ನು, ಲಿಂಗಾಯತರ ಇಡೀ ಅನಭಿಷಿಕ್ತ ದೊರೆ ಯಾರು ಅನ್ನೋದನ್ನು, ಇಡೀ ಕರ್ನಾಟಕದಲ್ಲಿ ತನ್ನ ಧ್ವನಿ ಮೊಳಗಿದರೆ BJPಗೆ ಕಿವಿಗೊಡುವಂಥ ಮತದಾರರು ಯಾರ ಧ್ವನಿಗೆ ಕಿವಿ ಕೊಡ್ತಾರೆ ಅಂತ ನೋಡಿದಾಗ ವಿಧಾನಸಭೆಯ ಚುನಾವಣೆಯಲ್ಲಿ ಯಡಿಯೂರಪ್ಪನವರನ್ನು ಮೀರಿ ನೀವು ಮಾಡಿದಂಥ ಹೈಕಮಾಂಡಿನೊಟ್ಟಿಗೆ ಸೇರಿಕೊಂಡು ಸ್ಥಳೀಯ ರಾಜಕಾರಣಿಗಳು ಮಾಡಿದಂಥ ಒಟ್ಟೂ ರಾಜಕೀಯಕ್ಕೆ ಬಲಿಯಾದದ್ದು ಪಕ್ಷ. ಅಂಥ ಅಧಪತನದಿಂದ, ಅವಮಾನದಿಂದ ಅನಪೇಕ್ಷಿತ ವ್ಯಕ್ತಿಯಾಗಿ ಕೂತಂಥ ಒಬ್ಬ ಯಡಿಯೂರಪ್ಪ ಇವತ್ತು 24ರ ಚುನಾವಣೆಯಲ್ಲಿ ರಾಜ್ಯದ ಒಂದು ಕೇಂದ್ರ ಬಿಂದುವಾಗಿ BJPಗೆ ನನ್ನ ಬಿಟ್ಟರೆ ನಿಮಗೆ ಗತಿ ಇಲ್ಲ ಅನ್ನೋ ಮಟ್ಟಕ್ಕೆ ಮತ್ತೆ ಅವರು ಪುನರ್ಸ್ಥಾಪನೆ ಆಗಿದ್ದಿದ್ರೆ ಅದು ಯಡಿಯೂರಪ್ಪನವರ ತಾಕತ್ತು ರೀ. ಅದು ಇವತ್ತು ವಿಜಯೇಂದ್ರನ ರಾಜಕೀಯದ ಬಗ್ಗೆ, ಎಲ್ಲೋ ಅವರ ಒಳಹೂಟದ ಬಗ್ಗೆ ಅಥವಾ ಟಿಕೆಟ್ ಕೊಡಿಸುವುದರಲ್ಲಿ ಅವರು ಮಾಡಿದ ಒಳಗಿನ ರಾಜಕೀಯದ ಬಗ್ಗೆ ಅಥವಾ ವಿಧಾನಸಭೆಯ ಚುನಾವಣೆಯಲ್ಲಿ ಅವರು ಯಾರ್ಯಾರನ್ನೋ ಸೋಲಿಸಿದರು, ಅಡ್ಜಸ್ಟ್ಮೆಂಟ್ ರಾಜಕಾರಣ ಅನ್ನೋದೇ ಈ ಎಲ್ಲ ಆಪಾದನೆಗಳ ಮಧ್ಯೆಯೂ ಕೂಡ ಹೈಕಮಾಂಡ್ ಯಾಕೆ ವಿಜಯೇಂದ್ರನ ಅಧ್ಯಕ್ಷ ಸ್ಥಾನಕ್ಕೆ ತಂದಿತು? ಉತ್ತರಿಸಿ ಇದಕ್ಕೆ. ಬೆಲ್ಲದಿದ್ರು, CT ರವಿ ಇದ್ರು, ಯತ್ನಾಳಿದ್ರು, ಎಲ್ಲರೂ ಇದ್ರಲ್ಲ. ಯಾಕೆ? ಯತ್ನಾಳಂತೂ ಇಡೀ ರಾಜ್ಯದಲ್ಲಿ ಫೈರ್ ಬ್ರ್ಯಾಂಡ್ ಆಫ್ ಹಿಂದೂ ಧರ್ಮ, ಸನಾತನ ಧರ್ಮ. ಆದರೂ ಯಾಕೆ ಕೊಟ್ಟಿಲ್ಲ? ಯಾಕೆ ಅಂತಂದರೆ ಮಾಸ್ ಲೀಡರ್ ಅಲ್ಲ. ವಿಜಯೇಂದ್ರ ಇವತ್ತು 12-13 ಸಾವಿರ ಕಿಲೋಮೀಟರ್ ಪ್ರಯಾಣ ಮಾಡಿ ಇಡೀ ರಾಜ್ಯದಲ್ಲಿ BJPಯನ್ನು ಮತ್ತೆ ಪುನರುತ್ಥಾನಗೊಳಿಸುವ ಕೆಲಸವನ್ನು ಮಾಡಿದ್ದು ನಿಮ್ಮ ಕಣ್ಣೆದುರೇ ಇದೆಯಲ್ಲ. ಯುವಕರಿದ್ದಾರೆ, ತಪ್ಪು ಮಾಡ್ತಾರೆ. ನಿಮ್ಮಂಥ ಹಿರಿಯರು ಅದನ್ನು ಸುಧಾರಿಸ್ಕೊಂಡು ಹೋಗ್ಬೋದು ಬಿಟ್ಟು ಈ ವಯಸ್ಸಲ್ಲಿ, ನಿವೃತ್ತಿಯ ವಯಸ್ಸಲ್ಲಿ ಕಾಂತೇಶನಿಗೆ ಟಿಕೆಟ್ ಕೊಟ್ಟಿಲ್ಲ, ಯಾರೋ ಒಬ್ಬ ಪಕ್ಷದ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೋರಾಟ ಮಾಡಿದರೆ ಇಡೀ ಜನಾಂಗ ನಿಮ್ಮನ್ನು, ಕರ್ನಾಟಕ ನಿಮ್ಮನ್ನು ಪುರಸ್ಕರಿಸ್ತಾ ಇತ್ತು. ತನ್ನ ಮಗನಿಗೆ ಟಿಕೆಟ್ ಕೊಟ್ಟಿಲ್ಲ. ಆಯಿತು, ನಿಮ್ಮ ಮಗ ಟಿಕೆಟ್ ಕೊಟ್ಟಿಲ್ಲ ಅನ್ನುವ ಕಾರಣಕ್ಕಾಗಿ ಇವತ್ತು ಮೋದಿಯವರು ಬಂದರು, ಅವರಿಗೆ ಬೆನ್ನು ಹಾಕಿ ಮನೆಯಲ್ಲಿ ಕೂತ್ರಲ್ಲ, ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಲ್ಲ, ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತಾ ಇದ್ದೀರಲ್ಲ ಈಶ್ವರಪ್ಪನವರೇ, ನಿಮ್ಮ ಮಗನ ಕೊಡುಗೆ BJPಗೆ ಏನು ಹೇಳಿ?
1,000 ಶಾಲನ್ನೇನೋ ಹಾಕ್ಕೊಂಡು ಯಾವುದೋ ಟೆಂಪೋ ತಗೊಂಡು ಬಂದಾಗ ಹಿಡಿದಾಕಿದ್ದು ಅದೊಂದು ಸಾಧನೆ ಬಿಟ್ಟರೆ, ಕಾಂತೇಶ್ ಗ್ರಾಸ್ ರೂಟ್ ಲೆವೆಲಲ್ಲಿ ಬಿ ಜೆ ಪಿಗೆ ಶಿವಮೊಗ್ಗದಲ್ಲಿಯೋ ಹಾವೇರಿಯಲ್ಲೋ ಏನನ್ನ ಮಾಡಿದ್ದಾರೆ ತೋರಿಸಿ. ಅದೇ ವಿಜಯೇಂದ್ರ ಎಷ್ಟು ಕ್ಷೇತ್ರವನ್ನು ಗೆದ್ದುಕೊಂಡು ಬಂದು ತೋರಿಸಿಲ್ಲ. ವರುಣದಲ್ಲಿ ಏನು ಮಾಡಿದರು ವಿಜಯೇಂದ್ರ ಗೊತ್ತಿದೆಯಲ್ಲ. ರಾಘವೇಂದ್ರ ತನ್ನ ಪ್ರತಿ ಒಂದು ಸಂಸದನಾಗಿ ಆಯ್ಕೆಯಾದಂಥ ಸಂದರ್ಭದಲ್ಲೂ ಎಂಥ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಇಡೀ ಶಿವಮೊಗ್ಗ ಜನತೆ ಸಾಕ್ಷಿಯನ್ನು ನುಡಿತಾ ಇದೆ. ನೀವು ಯುವಕರಿಗೆ ಮಾದರಿಯಾಗಬೇಕಾದವರು. ನಿಮ್ಮಂಥ ಈ ಮುದಿಗೂಬೆಗಳೇ ಈ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಈಗಲೂ ಸದಾನಂದ ಗೌಡ್ರಂಥವರು ನಾನು ಕಾಂಗ್ರೆಸ್ಸಿಗೆ ಹೋಗ್ತೇನೆ ಅನ್ನುವ ಹುಂಕಾರವನ್ನು ಮಾಡ್ತೀರಿ ಅಂತಾದರೆ ನೀವು ಉಂಡ ಮನೆಯ ಗಳ ಎಣಿಸೋರ್ರಿ. ಉಂಡ ಮನೆಗೆ ದ್ರೋಹಿಗಳು ನೀವು. ನಿಮ್ಮ ಇಡೀ ಜೀವನದಲ್ಲಿ ಅಧಿಕಾರ ಇಲ್ಲದೇ ಬದುಕಿದ ದಾಖಲೆಯೇ ಇಲ್ಲ. ಆದರೂ ನಿಮಗೆ ನಿಮ್ಮ ಹಸಿವಿಗೆ ತೃಪ್ತಿಯೇ ಇಲ್ಲ. ಹಾಗಾದರೆ ನಿಮ್ಮ ಎದುರು ನನ್ನ ಪ್ರಶ್ನೆ, ನಾನು ಯಾಕೆ ಇದನ್ನು ಚರ್ಚೆ ಮಾಡಲಿಕ್ಕೆ ಇವತ್ತು ಮನಸ್ಸು ಮಾಡಿದೆ ಅಂತಂದರೆ, ನಿಮ್ಮಂಥವರ ಈ ವಯಸ್ಸಲ್ಲಿ ಸಂಪೂರ್ಣ ಅಧಿಕಾರವನ್ನು ಅನುಭವಿಸಿ ಇಡೀ 3-4 ತಲೆಮಾರಿಗಾಗುವಷ್ಟು ಎಲ್ಲವೂ ಶೇಖರಣೆಯಾಗಿ ಎಲ್ಲವೂ ಸಮೃದ್ಧ ಸ್ಥಿತಿಯಲ್ಲಿ ಸರ್ವೇ ಜನ ಸುಖಿನೋ ಭವಂತು ಆಗ್ತದೋ ಇಲ್ವೋ ಗೊತ್ತಿಲ್ಲ. ನಿಮ್ಮ ಕುಟುಂಬ ಅಂತೂ ಸುಖಿನೋ ಭವಂತು ಆಗಿದೆ 3-4 ತಲೆಮಾರು. ಇಂಥ ಸಂದರ್ಭದಲ್ಲೂ ನಿಮಗೆ ಟಿಕೆಟು, ಅಧಿಕಾರ, ಆಕಾಂಕ್ಷಿಕೆ ಇಷ್ಟೆಲ್ಲ ತುರ್ಯಾವಸ್ಥೆಯಲ್ಲಿ ಪಕ್ಷಾಂತರಕ್ಕೆ ಮುಂದಾಗ್ತೀರಿ ಅಂತ ಆದರೆ ಪ್ರತಾಪ್ ಸಿಂಹ ಏನು ಮಾಡಬೇಕ್ರಿ? ಪ್ರತಾಪ್ ಸಿಂಹ ಏನು ಮಾಡಬೇಕು? ಇದೇ ನಿನ್ನೆ ಸ್ವತಃ ಯದುವೀರ್ ಒಡೆಯರನ್ನು ಕೂರಿಸಿಕೊಂಡು ಇಡೀ ಪಕ್ಷದ ಕಾರ್ಯಕರ್ತರ ಎದುರು ತನ್ನ ಇಡೀ ವರ್ಕಿಂಗ್ ಕಾರ್ಡನ್ನು ಹೇಗೆ ಎದುರಿಟ್ರು ಅಂತಂದರೆ ಹೈಕಮಾಂಡ್ ಕೂಡ ಎದೆ ಮುಟ್ಟಿ ನೋಡ್ಕೋಬೇಕು. ಆ ಲೆವೆಲ್ಲಿಗೆ ಸ್ವಾಭಿಮಾನದಿಂದ ಮಾತಾಡಿದ್ರು. ಯಾಕೆ ಹೇಳಿ? ಅವರು ಅಷ್ಟು ಕೆಲಸ ಮಾಡಿದಾರ್ರಿ. ಗ್ರಾಸ್ ರೂಟ್ ಲೆವೆಲಲ್ಲಿ ವರ್ಕ್ ಮಾಡಿದಾರ್ರಿ. ವ್ಯಕ್ತಿ ಅಂದ ಮೇಲೆ ಸಾರ್ವಜನಿಕ ಜೀವನದಲ್ಲಿ 100ಕ್ಕೆ 100 ಸರಿ ಇರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ನೆನಪಿಡಿ. ಒಂದು 90-80% ಸರಿ ಇದ್ದರೆ 10-20% ಆಕ್ಷೇಪಕ್ಕೆ ಒಳಗಾಗಲೇಬೇಕು. ದೌರ್ಬಲ್ಯ ಇದ್ದೇ ಇರುತ್ತೆ. ಆದರೆ ಆ ದೌರ್ಬಲ್ಯ ಅದು ಜನರ ಇಡೀ ಸಮೂಹದ ಒಳಿತಿಗೆ ಕೆಡಕಾಗುವಂಥ ದೌರ್ಬಲ್ಯ ಆಗಬಾರ್ದಷ್ಟೆ. ಪ್ರತಾಪ್ ಸಿಂಹನಂಥ ಒಬ್ಬ ಸಿಂಹಗರ್ಜನೆ ಮಾಡುವ ಯೋಗ್ಯತೆ ಇದ್ದಂಥ ಒಬ್ಬ ಇಡೀ ಅಭಿವೃದ್ಧಿಯನ್ನು ತನ್ನ ಕ್ಷೇತ್ರಕ್ಕೆ 10 ವರ್ಷದಲ್ಲಿ ತಂದು ತೋರಿಸಿದಂಥ ಬಿಸಿ ರಕ್ತದ ಯುವಕ ಏನು ಮಾಡಬೇಕಿತ್ತು? ಇವತ್ತು ಅವನು ಮನಸ್ಸು ಮಾಡಿದರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಮೈಸೂರಲ್ಲಿ ನಿಂತಿದ್ರು, ಇವತ್ತು ಗೆದ್ದು ಬರ್ತಾಯಿದ್ರು. ನಿಮಗದಕ್ಕೆ ಪ್ರಶ್ನೆನೇ ಬೇಡ. ಆದರೆ ಎಷ್ಟು ಸಂಯಮ! ಸ್ವತಃ ತಗ್ಗಿ ಬಗ್ಗಿ ಹೈಕಮಾಂಡಿನ ಆದೇಶವನ್ನು ಒಗ್ಗಿಕೊಂಡು ಯದುವೀರ್ ಒಡೆಯರಿಗೆ ತಾನೇ ಮುಂದೆ ಬಂದು ನಿಂತು ಪಕ್ಷದ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಅವರಿಗೆ ಮತ ಹಾಕಬೇಕು, ದಾಖಲೆಯ ಅಂತರದಲ್ಲಿ ಗೆಲ್ಲಿಸಬೇಕು ಅನ್ನುವಂಥ ಪಣವನ್ನು ಸಾರ್ವಜನಿಕವಾಗಿ ತೊಟ್ಟಿದ್ದಾರೆ. ಅದು ಮುತ್ಸದ್ದಿತನ ಅಂತ. ಮುಂದಿನ ಭವಿಷ್ಯಕ್ಕಾಗಿ ತಾನು ಇವತ್ತು ಈ ಮುತ್ಸದ್ದಿತನವನ್ನು, ಈ ಕಾಂಪ್ರಮೈಸನ್ನು ಮಾಡ್ಕೋಬೇಕು ಅನ್ನುವಂಥ ಒಂದು ಹಂತದಲ್ಲಿ ಅವರು ಇವತ್ತು ಇರಬಹುದು, ಇಲ್ಲ ಅಂತ ಹೇಳೋದಿಲ್ಲ ನಾನು. ಆದರೆ ಆ ಸಂಯಮ, ಆ ಪಕ್ಷನಿಷ್ಠೆ, ಹಿಂದುತ್ವದ ನಿಷ್ಠೆ, ಕೈಯಲ್ಲಿ ಸಲಾಮು ಬಗಲಲ್ಲಿ ದೊಣ್ಣೆ ಅನ್ನುವಾಗೆ ಈಶ್ವರಪ್ಪನವ್ರದ್ದು. ಮೋದಿಯವರು ಅಂತ ಹೇಳ್ತಾ ಮೋದಿಯವರು ಮನೆ ಬಾಗಿಲಿಗೆ ಬಂದರೂ ಮೋದಿಯವ್ರ ಹತ್ರ ಹೋಗ್ಲಿಕ್ಕೆ ರೆಡಿ ಇಲ್ಲ. ಪಕ್ಷದ್ರೋಹದ ಕೆಲಸ, ಪಕ್ಷಾಧ್ಯಕ್ಷರ ವಿರುದ್ಧ ಕೆಲಸ, ಏಕಾಏಕಿ ಯಡಿಯೂರಪ್ಪನವ್ರ ಮೇಲೆ ಪ್ರಹಾರ, ಅವಾಚ್ಯ ಶಬ್ದಗಳು. ನಾಚಿಕೆ ಆಗಬೇಡ ಈ ವಯಸ್ಸಲ್ಲಿ. ಏನು ಪಕ್ಷದ ಕಟ್ಟಾಳು? ಪಕ್ಷದ ಕಟ್ಟಾಳು ಅಂತಿದ್ದರೆ ತನ್ನ ಎದೆಯನ್ನು ಸೀಳಿದರೂ ಕೂಡ ಮಾತಾಡದೇ ಪಕ್ಷದ ನಿಷ್ಠೆಯನ್ನು ಮೆರೆತಾರಲ್ಲ ಅವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ಅದು ನಿಮ್ಮ ಈ ಇಡೀ ವಯಸ್ಸಲ್ಲಿ ನೀವು ಈಗಲೂ ಅದನ್ನು ಪ್ರದರ್ಶನ ಮಾಡ್ದೇನೆ ತುಂಡುಗುಪ್ಪು ಹೊಡೆದು ನಾನೇ ಗೆದ್ದು ಬರ್ತೇನೆ ಅಂಥೇಳಿ ಪಕ್ಷದ್ರೋಹದ ಕೆಲಸವನ್ನು, ಪಕ್ಷಾಧ್ಯಕ್ಷರ ವಿರುದ್ಧ ಮಾತಾಡುವುದನ್ನು, ಸ್ಥಳೀಯ ರಾಜಕಾರಣಿ MP, ಯಶಸ್ವಿ MP ರಾಘವೇಂದ್ರನ ವಿರುದ್ಧ ಮಾತಾಡುವುದನ್ನು ಮಾಡ್ತೀರಿ ಅಂತ ಆದರೆ ನಿಮ್ಮ ಒಂದಿಮಾಗಾದರೂ ಚಪ್ಪಾಳೆ ಹೊಡೆಯಬಹುದು ಈಶ್ವರಪ್ಪನವರೇ. ಆದರೆ ನಿಮ್ಮನ್ನು ಸಾರ್ವಜನಿಕವಾಗಿ ಯಾರೂ ಕ್ಷಮಿಸುವುದಿಲ್ಲ.
ಈ ಸದಾನಂದ ಗೌಡರ ಹಣೆ ಬರವೂ ಅಷ್ಟೇ. ಇವರ ಬಗ್ಗೆ, ಸದಾನಂದ ಗೌಡರ ಬಗ್ಗೆನೇ ಇಲ್ಲ ಸಲ್ಲದ ವೈಯಕ್ತಿಕವಾದಂಥ ಕೆಲವು ಆಪಾದನೆಗಳು, ವಿಡಿಯೋಗಳು ಪ್ರಕಟವಾದಾಗಲೂ ಕೂಡ ಪಕ್ಷ ನಿಮ್ಮನ್ನು ಮನ್ನಿಸಿದೆ ಸದಾನಂದ ಗೌಡ್ರೆ, ನೆನಪಿಡಿ. ಆದರೆ ಇವತ್ತು ತಾವೇನು ಮಾಡ್ತಾ ಇದ್ದೀರಿ? ಕಾಂಗ್ರೆಸ್ಸಿಗೆ ಟಕ್ ಅಂತ ಹಾರಿಬಿಡ್ಬೋದು, ಅಲ್ಲಿ ನಿಮಗೆ ಅದ್ಭುತ ಸ್ವಾಗತ, ಅದ್ಭುತ ಟಿಕೆಟು. ಶೆಟ್ಟರ್ಗತಿ ಏನಾಯಿತು? ಅಲ್ಲಿ ಶೆಟ್ಟರ್ ಮುಚ್ಚಿದ್ರಿಂದಲೇ ಇಲ್ಲಿ ಬಂದು ಕೂತಿದಾರಲ್ಲ, ಅವರು ನಿಮ್ಮಾಗಿನ ಹೋಗಿ ಮಾತಾಡಿ ಹುಂಕರಿಸಿ ಎಲ್ಲ ನೋಡಿದರು. ಸ್ವತಃ ಮೋದಿಯವರನ್ನು ಗಾಳಿಗಿಡಿದು ನೋಡಿದ್ರು. ಈಗ ಹಳೆ ಹೆಂಡತಿ ಪಾದುವೆ ಗತಿ. ಒಂದು ನೆನಪಿಡಿ, ಹೇಗೆ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ಸಿನ ಬಿಟ್ಟರೆ ಮತದಾನಕ್ಕೆ ಪರ್ಯಾಯ ಈ ದೇಶದಲ್ಲಿ ಇಲ್ಲವೋ, ಒಂದು ಸರಿ ನೀವು BJPಯಲ್ಲಿ ಒಂದಿಷ್ಟು ವರ್ಷ ಅದರ ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡಿ ಅನುಭವಿಸಿ ನೀವು ಒಂದು ಹಂತಕ್ಕೆ ಬಂದ ಮೇಲೆ ನೀವು BJPಯನ್ನು ಬಿಟ್ಟು ಕಾಂಗ್ರೆಸ್ಸಿಗೆ ಹೋದರೂ ನೀವು ಅಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ BJP ಅನ್ನೋದು ಕೇವಲ ಒಂದು ರಾಜಕೀಯ ಪಕ್ಷ ಅಲ್ಲ, ಅದೊಂದು ಸೈದ್ಧಾಂತಿಕ ಪಕ್ಷ, ಅದೊಂದು ಸನಾತನ ಧರ್ಮ, ಹಿಂದುತ್ವ, ರಾಮ ಕೃಷ್ಣ, ಈ ನೆಲದ ಸಂಸ್ಕೃತಿ ಅನ್ನುವಂಥ ಒಂದು ಧ್ಯೇಯವಾಕ್ಯೆಯಿಂದ RSSನಿಂದ ಜನಸಂಘದಿಂದ ಬಂದಂಥದ್ದದು. ಅದಕ್ಕೆ ಅದರದೇ ಆದಂಥ ಒಂದು ಹೊಕ್ಕಳ ಬಳ್ಳಿ ಇದೆ, ಅದರದೇ ಆದಂಥ ಒಂದು ಸಂಸ್ಕೃತಿಯ ಬಳ್ಳಿ ಇದೆ. ಹಾಗಾಗಿ ನೀವು ಎಲ್ಲಿ ಹೋದರೂ ಕೂಡ ನೀವು ದಿಢೀರ್ ಕಾಂಗ್ರೆಸ್ಸಿಗರಾಗಲಿಕ್ಕೆ ಸಾಧ್ಯ ಇಲ್ಲ. ಆ ಕಾಂಗ್ರೆಸ್ಸಿಗರಿಗಂತೂ ಮತಿಯೂ ಇಲ್ಲ, ಬುದ್ಧಿಯೂ ಇಲ್ಲ, ಮಾನವೂ ಇಲ್ಲ, ಮರ್ಯಾದೆಯೂ ಇಲ್ಲ. ಇದೇ ಸದಾನಂದ ಗೌಡರನ್ನ, ಇದೇ ಶೆಟ್ಟರನ್ನು, ಇದೇ ಈಶ್ವರಪ್ಪನವರನ್ನು ಎಲ್ಲರನ್ನೂ ಬೈದವರೇ. ಪ್ರತಾಪ್ ಸಿಂಹನನ್ನು ಕೂಡ ಈಗ ಎಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು DKಶ ಅವರು ಮೊನ್ನೆವರೆಗೂ. ಮಾನ, ಮರ್ಯಾದೆ, ನಾಚಿಕೆ, ಸಿದ್ಧಾಂತ ಏನಾದರೂ ಇದೆಯಾ ಈ ಕಾಂಗ್ರೆಸ್ಸಿಗೆ? ಎಂಥ ದೌರ್ಬಲ್ಯದ ಹಣೆಬರದಲ್ಲಿ ರಾಜ್ಯ ಕಾಂಗ್ರೆಸ್ ನಿಂತಿದೆ ಅಂದರೆ, ಹೈಕಮಾಂಡೇ ಹೇಳಿತು 10 ಜನಕ್ಕೂ ಹೆಚ್ಚು ಜನ ಮಂತ್ರಿಗಳು ಸ್ಪರ್ಧಿಸಬೇಕು ಅಂದರು, ಯಾರೂ ಕ್ಯಾರ್ ಮಾಡಿಲ್ಲ. ಈಗ ಅವರಿಗೆ ಟಿಕೆಟ್ ಇದೆ, ಜನ ಇಲ್ಲ, ಹುರಿಯಾಳುಗಳಿಲ್ಲ. ಅದಕ್ಕಾಗಿ ನೀನು ಬಾ ನಾನು ಬಾ, ಅದು BJPಯಿಂದಾದರೂ ಆಗ್ಬೋದು, ಇನ್ನೊಂದಾಗೂ ಆಗ್ಬೋದು. ಬ್ಲೂ ಬಾಯ್ಸ್ ಅಂತ ಇದೇ ಸೌದಿಯನ್ನು ಕರೆದ್ರು, ಆದರೂ ಅವರನ್ನು ಕರ್ಕೊಂಡು ಇವತ್ತು ಇಟ್ಕೊಂಡಿದ್ದಾರೆ. ಸದಾನಂದ ಗೌಡರನ್ನು ಕರೀತಾರೆ, ಬೇಕಾದ್ರೆ ಪ್ರತಾಪ್ ಸಿಂಹನೂ ಓಕೆ, ಈಶ್ವರಪ್ಪನವರು ಬಂದರೆ ಅವರು ಓಕೆ, ಮಾಧುಸ್ವಾಮಿಯೂ ಓಕೆ. ಅಂಥ ದುರ್ಭಿಕ್ಷ ಯೋಗ ಕಾಂಗ್ರೆಸ್ಸಿಗೆ ಬಂದಿದೆ. ಒಂದು ಅರ್ಥದಲ್ಲಿ 24ರ ಚುನಾವಣೆಯನ್ನು ಸ್ಪರ್ಧಿಸುವ ಮೊದಲೇ ರಾಜ್ಯ ಕಾಂಗ್ರೆಸ್ಸು ಕೈಚೆಲ್ಲಿ ಆಗಿದೆಯೇನೋ ಅಂತ ಅನಿಸ್ತಾ ಇದೆ ನನಗೆ. ಅವರು ಕರೀತಾರೆ, ಈ ದರಿದ್ರ BJPಯ ಈ ಕ್ಷುದ್ರ ರಾಜಕಾರಣಿಗಳು ಎಲ್ಲವನ್ನೂ ಅನುಭವಿಸಿ ಆಗಿದೆ, ಬೇಕಾದಷ್ಟು ತಲೆತಲಾಂತರಕ್ಕೆ ಶೇಖರಿಸಿಯೂ ಆಗಿದೆ, ಅಭಿವೃದ್ಧಿ ಕೇಳಿದ್ರೆ ದೊಡ್ಡ ಶೂನ್ಯ. ಆದರೆ ನಾವೇ ಮತ್ತೆ ಗೆಲ್ತೇವೆ ಅನ್ನುವಂಥ ಈ ಮುದಿಯ ಅಹಂಕಾರ, ಜನ ಇವರನ್ನು ಪೊರಕ್ಕೆ ಹಿಡಿದು ಓಡಿಸ್ಬೇಕು ಇಂಥವರನ್ನು. ಯಾಕೆಂತಂದರೆ ಪಕ್ಷದ್ರೋಹಿಗಳು ಅಷ್ಟೇ ಅಲ್ಲ, ಇವರು ಜನದ್ರೋಹಿಗಳು ಕೂಡ. ಪಕ್ಷಕ್ಕೆ ನಿಷ್ಠೆ ಇಲ್ಲ, ಇನ್ನು ಜನಕ್ಕೆ ನಿಷ್ಠೆ ಇರ್ತಾರ ಇವರು? ಪ್ರತಾಪ್ ಸಿಂಹನನ್ನಾದರೂ ಕ್ಷಮಿಸ್ಬೋದಿತ್ತು, ಒಮ್ಮೆ ಇವರು ಪಕ್ಷಾಂತರ ಮಾಡಿದ್ರೋ ಅಥವಾ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಿದ್ರು. ಯಾಕೆಂದರೆ 2 ಅವಧಿ ಅಧಿಕಾರ ಸಿಕ್ಕಿಲ್ಲ, ಸಂಸದನಾದಷ್ಟೇ, ಇನ್ನೂ ಸಚಿವರಾಗಿಲ್ಲ, ಇನ್ನು ಮುಂದೆ ಬೇಕು, ಅದು ಅದಕ್ಕೆಲ್ಲೋ ನನಗೆ ತೊಂದರೆ ಆಗುತ್ತೆ, ಅಡ್ಗಾಲಾಗತ್ತೆ, ನನ್ನ ಪಕ್ಷದ ಒಂದು ನಿಷ್ಠೆ ಅಂತ ನೋಡ್ಕೊಂಡು ಕೂತ್ರೆ ನನ್ನ ವೈಯಕ್ತಿಕ ಭವಿಷ್ಯ ಏನು, ಈ ಥರ ಎಲ್ಲ ಆಲೋಚನೆ ಮಾಡಿ ಅವರೇನಾದರೂ ಇಂಥ ಕೆಲಸಕ್ಕೆ ಇಳಿದಿದ್ದರೆ ಎಲ್ಲೋ ಒಂದು ಕಡೆ ಅವರನ್ನಾದರೂ ಕ್ಷಮಿಸಬಹುದಿತ್ತವೇನು? ಈ ಈಶ್ವರಪ್ಪನವರು, ಸದಾನಂದ ಗೌಡರು, ಮಾಧುಸ್ವಾಮಿಯನ್ನು ಹೇಗೆ ಕ್ಷಮಿಸ್ತೀರಿ? ಇವರ ದುರಾಸೆಗೆಲ್ಲಾದರೂ ಮಿತಿ ಇದೆಯಾ? ಈ ವಯಸ್ಸಲ್ಲಿ ಕಳ್ಳರಲ್ವ ಇವರು? ದ್ರೋಹಿಗಳಲ್ವ ಇವರು? ಪಡಪೋಷಿಗಳಲ್ವ ಇವರು? ಎಂಥ ರಾಜಕೀಯದ ಈ ಮಧ್ಯೆ ಎಂಥ ನೀಚತನ ಅಂತ. ಇವರಿಗೆ ಒಂದು ತೃಪ್ತಿ ಅನ್ನೋದೇ ಇಲ್ವಲ್ರಿ, ತೃಪ್ತಿ ಅನ್ನೋದೇ ಇಲ್ವಲ್ರಿ ಇವರಿಗೆ. ಇವರ ಪಕ್ಷ ಸಿದ್ಧಾಂತ ಯಾವ ಮಣ್ಣಗಟ್ಟಿ ಸಿದ್ಧಾಂತ? ಇವರೆಲ್ಲ ಕಚಡ ರಾಜಕಾರಣಿಗಳು. ಕೇವಲ BJP ಅಂತ ಮೋದಿ ಹೆಸರು ಹೇಳ್ಕೊಂಡು ಇವರು ಗೆದ್ದು ಬಂದವರೇ ಹೊರತು ಇವರಿಗೆ ವೈಯಕ್ತಿಕವಾದಂಥ ಯಾವ ಶುದ್ಧ ಚಾರಿತ್ರ್ಯವೂ ಇಲ್ಲ, ಶುದ್ಧ ಆಡಳಿತವೂ ಇಲ್ಲ, ಶುದ್ಧ ಸಿದ್ಧಾಂತದ ಯೋಗ್ಯತೆಯೂ ಇಲ್ಲ ಈ ಕಳ್ಳರಿಗೆ. ಈ ಸರಿ
ಇಂಥ ಪಡಪೋಷಿ ನನ್ನ ಮಕ್ಕಳನ್ನು ಮತದಾರರು ಇನ್ನಿಲ್ಲದಂತೆ ಹೊಡೆದು ಮನೆಗಟ್ಟಬೇಕು ಇವರನ್ನು. ಇವರು ಇನ್ನು ಸಾರ್ವಜನಿಕ ಜೀವನಕ್ಕೆ ಮುಖ ಹಾಕಕೂಡದು ಅಂಥ ಶಾಸ್ತಿಯನ್ನು ಮಾಡಬೇಕು ಈ ಕಳ್ಳರಿಗೆ. ನಮಸ್ತೆ.